ನಮಸ್ಕಾರ. ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬರ್ಸಸ್ ಎನ್ಯುವೆನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿನ ಚರ್ಚೆಯ ವಿಷಯ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಇನ್ ಆಲ್ 15 ಇಂಗ್ಲಿಷ್ ಟೆನ್ಸಸ್. ಅಂದರೆ ಎಲ್ಲ 15 ಕಾಲಗಳಲ್ಲಿ ನಾವು ಬಳಸುವಂತಹ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಹೆಂಗಿರ್ತವೆ, ಅವು ಕನ್ನಡದಲ್ಲಿ ಹೆಂಗಿರ್ತವೆ ಮತ್ತು ಇಂಗ್ಲಿಷ್ನಲ್ಲಿ ಅವು ರಚನೆಗಳು ಯಾವ ರೀತಿ ಬದಲಾಗ್ತವೆ ಅನ್ನೋದೇ ಇವತ್ತಿನ ಮುಖ್ಯವಾದ ವಿಷಯ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಇಂಗ್ಲಿಷ್ನಲ್ಲಿ ವಾಕ್ಯಗಳನ್ನು ಬರೆಯುವುದಕ್ಕಿಂತ ಮುಂಚೆ ಏನನ್ನು ಬರಿಬೇಕು ಅನ್ನೋದು ಕನ್ನಡದಲ್ಲಿ ಬರೆದುಕೊಳ್ಬೇಕು. ಈ ಬರೆದುಕೊಳ್ಳುವಿಕೆ ಕನ್ನಡ ವಾಕ್ಯದ ರಚನೆ ಮಾತಾಡುವಾಗ ಮನಸ್ಸಿನಲ್ಲೇ ಆಗಬೇಕು, ಬರೆಯುವಾಗ ಬರ ರೂಪದಲ್ಲೇ ಆಗಬೇಕು. ಆ ನಂತರ ಆ ವಾಕ್ಯಗಳ ಇಂಗ್ಲಿಷ್ಗೆ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿರುವಂತಹ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಗುರುತಿಸ್ಕೋಬೇಕು. ಯಾಕಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಯಾವ ಪದ ಎಲ್ಲಾದ್ರೂ ಬಳಸ್ಕೊಂಡು ವಾಕ್ಯಗಳನ್ನ ರಚಿಸಬಹುದು. ಆದ್ರೆ ಇಂಗ್ಲಿಷ್ನಲ್ಲಿ ಸಬ್ಜೆಕ್ಟ್ ಮೊದಲು ಬರಬೇಕು, ವರ್ಬ್ ನಂತರದಲ್ಲಿ, ಆಬ್ಜೆಕ್ಟ್ ನಂತರದಲ್ಲಿ ಅಂತೇಳಿ ಫಿಕ್ಸ್ ಇರುವುದರಿಂದ ಈ ಫಿಕ್ಸ್ ಇರುವಂತಹ ಭಾಷೆಗೆ ಫಿಕ್ಸ್ ಅಲ್ಲದ ಭಾಷೆಯಲ್ಲಿನ ಪದಗಳು ನಮಗೆ ಪರಿಚಯ ಇರಬೇಕು. ಆದ್ರಿಂದ ನಮ್ಮ ಕನ್ನಡ ವಾಕ್ಯಗಳನ್ನು ನಾವು ಗುರುತು ಮಾಡಿಕೊಂಡು ಆಮೇಲೆ ಅದನ್ನ ಕಾಲವನ್ನು ನಿರ್ಧಾರ ಮಾಡಿ ಆ ಕಾಲದಡಿಯಲ್ಲಿ ಬರುವಂತಹ ಇಂಗ್ಲಿಷ್ ಸೂತ್ರದ ಅನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನ ರಚನೆ ಮಾಡಬೇಕು. ಇವತ್ತಿನ ಮುಖ್ಯ ವಿಷಯ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್. ನಮ್ಮ ಕನ್ನಡದಲ್ಲಿ ನಾವು ಸಹಜವಾಗಿ ಏನು ಬಳಸ್ಕೊಂಡಿರ್ತೀವಿ, ಸ್ವಲ್ಪ ನೋಡೋದನ್ನ ನಾವು ಕಲಿಬೇಕು. ಈಗ ನಾವು ಮಾತಾಡ್ತಾ ಇರ್ತೀವಿ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂತಿದ್ದೀನಿ, ಇದಕ್ಕೆ ಅಫರ್ಮೇಟಿವ್ ಅಂತೀವಿ. ನಾನು ಒಬ್ಬ ಶಿಕ್ಷಕನಲ್ಲ ಅಥವಾ ಇಲ್ಲ ಅಂತೀನಿ, ಇದಕ್ಕೆ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತೀವಿ. ನಾನು ಒಬ್ಬ ಶಿಕ್ಷಕ ಇದ್ದೇನೆಯೇ ಅಂತೀವಿ, ಅವಾಗ ಅದಕ್ಕೆ ಪ್ರಶ್ನೆ ಅಂತೀವಿ, ಇಂಟರಾಗೇಟಿವ್. ಅದೇ ನೋಡೋಣ ಇವತ್ತು ಮುಖ್ಯವಾದದ್ದು. ನಾನು ಒಬ್ಬ ಶಿಕ್ಷಕನಲ್ಲವೇ, ನಾನು ನಿನ್ನ ಗೆಳೆಯನಲ್ಲವೇ, ಅವನು ಒಬ್ಬ ವಿದ್ಯಾರ್ಥಿ ಅಲ್ಲವೇ, ಅವನು ಈಗ ಬಾಗಲಕೋಟೆಯಲ್ಲಿ ಇಲ್ಲವೇ. ಈ ರೀತಿ ಇಲ್ಲವೇ ಅಲ್ಲವೇ ಅನ್ನೋದು ಪ್ರಶ್ನೆ, ಮತ್ತು ಇಲ್ಲಿ ಇಲ್ಲ ಅನ್ನೋದ್ರಿಂದ ನೆಗೆಟಿವ್ ಪ್ರಶ್ನೆಗಳು, ಅದಕ್ಕೆ ಅವ್ರು ಏನಂತಾರೆ ನೆಗೆಟಿವ್ ಇಂಟರಾಗೇಟಿವ್. ಇಂಥವನ್ನ ಇವತ್ತು ಅಭ್ಯಾಸ ಮಾಡೋದು. ಈಗ ನೋಡೋಣ, ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಅವನು ಒಬ್ಬ ವೈದ್ಯ ಇದ್ದಾನೆ, ಅವನು ಒಬ್ಬ ವೈದ್ಯ ಇದ್ದಾನೆ. ಈ ವಾಕ್ಯದಲ್ಲಿ ಇದ್ದಾನೆ ಅನ್ನೋದು ವರ್ಬ್. ಇದು ಎಂತ ವರ್ಬ್ ಅಂದ್ರೆ ಇದ್ದಾನೆ, ಇದ್ದಾಳೆ, ಇದ್ದೇನೆ ಅನ್ನೋ ಇರುವಿಕೆಯನ್ನು ಹೇಳುವಂಥದ್ದು. ಅದಕ್ಕೆ ಇದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ. ಇಲ್ಲಿ ಕ್ರಿಯೆ ಇಲ್ಲ. ನಾನು ಒಬ್ಬ ಶಿಕ್ಷಕ ಇದ್ದೇನೆ, ಏನು ಮಾಡ್ತಾ ಇದ್ದೇನೆ, ಉತ್ತರ ಇಲ್ಲ ಅಂದ್ರೆ ಕ್ರಿಯೆ ಇಲ್ಲ. ನಾನು ಏನು ಮಾಡಿದ್ದೇನೆ, ಉತ್ತರ ಇಲ್ಲ ಅಂದ್ರೆ ಕ್ರಿಯೆ ಇಲ್ಲ. ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ವರ್ಬ್ ಅಲ್ಲ, ಸ್ಥಿತಿಯನ್ನ ಇರುವಿಕೆಯನ್ನ ಸೂಚಿಸುವಂತ ಶಬ್ದ. ಇದಕ್ಕೆ ನಾವೇನಂತೀವಿ ಹೆಲ್ಪಿಂಗ್ ವರ್ಬ್ ಅಂತೀವಿ. ಈ ರೀತಿ ಹೆಲ್ಪಿಂಗ್ ವರ್ಬ್ ಅಂದ್ರೆ ಇರುವಿಕೆ. ಈಗ ಸದ್ಯ ಇರುವಿಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈ ರೀತಿ ಹೆಲ್ಪಿಂಗ್ ವರ್ಬ್ ಕನ್ನಡದಲ್ಲಿ ಬಳಸ್ತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಬದಲಾಯಿಸ್ಕೋಬೇಕು ನೋಡೋಣ. ನಾನು ಒಬ್ಬ ಶಿಕ್ಷಕ ಅಲ್ಲವೇ, ನಾನು ಒಬ್ಬ ಶಿಕ್ಷಕ ಇಲ್ಲವೇ, ಎರಡೂ ಒಂದೇ. ನೀನು ಒಬ್ಬ ವಿದ್ಯಾರ್ಥಿ ಅಲ್ಲವೇ, ನೀನು ವಿದ್ಯಾರ್ಥಿ ಅಲ್ಲವೇ, ಅದು ಒಂದು ಪ್ರಾಣಿ ಅಲ್ಲವೇ, ಪ್ರಾಣಿ ಇಲ್ಲವೇ. ಈ ರೀತಿ ಇಲ್ಲವೇ ಅಥವಾ ಅಲ್ಲವೇ, ಇಲ್ಲಿ ಕ್ರಿಯೆ ಇಲ್ಲದಿದ್ರೆ ಸ್ಥಿತಿ ಇದ್ರೆ ಇರುವಿಕೆ ಅಂತ ತಿಳ್ಕೊಂಡು ಅದು ಪ್ರೆಸೆಂಟೆನ್ಸ್. ಈ ಪ್ರೆಸೆಂಟೆನ್ಸ್ ನಲ್ಲಿ ಅದಕ್ಕೆ ನಾವು ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಈ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಯಾವುದು ನೆನಪಿಟ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ದಿಂದನೇ ಪ್ರಾರಂಭ ಆಗಬೇಕು. ಅದ್ರ ಪಕ್ಕದಲ್ಲಿ ನಾಟ್ ಇರಲೇಬೇಕು. ನಂತರ ಸಬ್ಜೆಕ್ಟ್, ನಂತರ ಇಲ್ಲಿ ಸ್ಥಿತಿಯನ್ನು ಸೂಚಿಸಲಿಕ್ಕೆ ನಾವು ನೌನ್ ತಗೊಂಡಿರ್ಬೋದು, ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಷನ್. ಮತ್ತೆ ಇದನ್ನೆಲ್ಲ ಡೀಟೇಲ್ ಆಗಿ ನಾವು ಒಂದೊಂದು ವಿಡಿಯೋದಲ್ಲಿ ಅದನ್ನ ಚರ್ಚೆ ಮಾಡಿದ್ವಿ. ನೀವು ಆ ವಿಡಿಯೋ ನೋಡ್ಕೊಂಡ್ರೆ ಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲವೇ ಆಮಂಟಾಯ್. ಇಲ್ಲಿ ಒಂದು ಮುಖ್ಯವಾದಂತ ವಿಷಯ ನೆನಪಿಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್ ಬರಲೇಬೇಕು. ಆ ನಾಟ್ ಯಾವತ್ತು ಶಾರ್ಟ್ ಫಾರ್ಮ್ ದಲ್ಲಿ ಬಳಸಬೇಕು. ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಆಮ್ ನಾಟ್ ಶಾರ್ಟ್ ಫಾರ್ಮ್ ಆಮಂಟ್, ಆರ್ ನಾಟ್ ಆರಂಟ್, ಈಸ್ ನಾಟ್ ಈಸೆಂಟ್. ನೋಡ್ರಿ, ಆಮಂಟಾಯ್ ನಾನು ಇಲ್ಲವೇ, ಏನಿಲ್ಲವೇ, ಶಿಕ್ಷಕ ಇಲ್ಲವೇ, ಆಮಂಟಾಯ್ ಅ ಟೀಚರ್. ನಾನು ಬಾಗಲಕೋಟೆಯಲ್ಲಿ ಇಲ್ಲವೇ, ಆಮಂಟಾಯ್ ಇನ್ ಬಾಗಲಕೋಟ್. ಅವನು ಬಾಗಲಕೋಟೆಯಲ್ಲಿ ಇಲ್ಲವೇ, ಈಸೆಂಟ್ ಹಿ ಇನ್ ಬಾಗಲಕೋಟ್. ಅವನು ಸಂತೋಷವಾಗಿ ಇಲ್ಲವೇ, ಈಸೆಂಟ್ ಹಿ ಹ್ಯಾಪಿ, ಅಡ್ಜೆಕ್ಟಿವ್. ಈ ರೀತಿ ಸ್ಥಿತಿಯನ್ನು ಹೇಳಲಿಕ್ಕೆ ನಾವು ಒಬ್ಬ ವ್ಯಕ್ತಿ ಏನಿದ್ದಾನೆ ಅಥವಾ ಹೇಗಿದ್ದಾನೆ ಅಥವಾ ಎಲ್ಲಿದ್ದಾನೆ ಅಂದ್ರೆ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಪ್ರಿಪೋಷನ್ ನೌನ್ ತಗೊಂಡಿರ್ತೀವಿ. ಈ ರೀತಿ ಇಲ್ಲಿ ಕ್ರಿಯೆ ಇರೋದಿಲ್ಲ, ಸ್ಥಿತಿ. ಈ ಸ್ಥಿತಿ ಅಂದ್ರೆ ಇರುವಿಕೆ, ಈ ಇರುವಿಕೆ ಅಂದ್ರೆ ಸದ್ಯದ ಸ್ಥಿತಿ. ಸದ್ಯ ಇದ್ದಾನೆ, ಇದ್ದೇನೆ, ಇದ್ದೇವೆ. ಅದನ್ನ ಪ್ರಶ್ನೆ ಮಾಡಿದಾಗ ಇಲ್ಲವೇ ಅಂತ ಬರುತ್ತೆ. ಈ ರೀತಿ ನಮ್ಮಲ್ಲಿ ಕನ್ನಡ ವಾಕ್ಯಗಳಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಈ ರೀತಿ ಪದಗಳನ್ನ ವರ್ಬ್ ರೂಪದಲ್ಲಿ ಪಡೆದಾಗ
ಇಂಗ್ಲಿಷ್ ನಲ್ಲಿ ಇದೇ ರೀತಿ ರಚನೆ ಮಾಡೋದು. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಡ್ಸ್ 3: ಆಮ್, ಆರ್, ಈಸ್. ಸಬ್ಜೆಕ್ಟ್ ಐ ಇದ್ದಾಗ ಆಮ್, ಪ್ಲೂರಲ್ ಇದ್ದಾಗ ವಿ, ಯು ಇದ್ದಾಗ ಆರ್, ಸಿಂಗುಲರ್ ಸಬ್ಜೆಕ್ಟ್ ಈ, ಶಿ, ಇಟ್ ಇದ್ದಾಗ ಈಸ್ ಅಂಟಿ, ಅವನು ಇಲ್ಲವೇ. ನಂತರ ನೋಡೋಣ, ಇಂದು ಬೆಂಗಳೂರಿಗೆ ಹೋಗುತ್ತಿ, ಅವನು ಇಂದು ಬೆಂಗಳೂರಿಗೆ ಹೋಗುತ್ತಾನೆ. ಹೋಗುತ್ತಾನೆ ಅಂದ್ರೆ ಹೋಗ್ತಾನೆ. ಹೋಗುವುದಿಲ್ಲ ನೆಗೆಟಿವ್, ಹೋಗುತ್ತಾನೆಯೇ ಇಂಟ್ರಾಗೇಟಿವ್. ಹೋಗುವುದಿಲ್ಲವೇ ಇದು ಹೋಗುವ ಕ್ರಿಯೆ ಬಗ್ಗೆ ಪ್ರಶ್ನೆ, ನೆಗೆಟಿವ್ ಪ್ರಶ್ನೆ, ನೆಗೆಟಿವ್ ಇಂಟ್ರಾಗೇಟಿವ್. ಈ ರೀತಿಯಲ್ಲಿ ಕ್ರಿಯೆ ಇದೆ. ಈ ರೀತಿ ಕ್ರಿಯೆ ಮುಂದೆ ನಡೆಯುವ ಕ್ರಿಯೆ, ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ. ಇದು ನೆಗೆಟಿವ್ ಇಂಟ್ರಾಗೇಟಿವ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್, ನಾಟ್, ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಮತ್ತು ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಡೂ ಮತ್ತು ಡಸ್. ಸಿಂಗುಲರ್ ಇದ್ದಾಗ ಡಸ್, ಪ್ಲೂರಲ್ ಇದ್ದಾಗ ಡು. ಈಗ ನೋಡೋಣ, ಬರೆಯುವುದಿಲ್ಲವೇ, ನಾನು ಇಂಗ್ಲಿಷ್ ಬರೆಯುವುದಿಲ್ಲವೇ, ನಾನು ನಿನಗೆ ಪತ್ರಗಳನ್ನು ಬರೆಯುವುದಿಲ್ಲವೇ. ಬರೆಯುವುದಿಲ್ಲವೇ ಮೇನ್ ವರ್ಬ್, ನಾನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ನೋಡ್ರಿ, ಡೋಂಟ್ ಐ ರೈಟ್ ಲೆಟರ್ಸ್ ಟು ಯು, ಡೋಂಟ್ ಐ ರೈಟ್ ಗುಡ್ ಪೋಯಮ್ಸ್, ಡೋಂಟ್ ಐ ರೈಟ್ an application this time. ನಾನು ಈ ಸಲ ಅರ್ಜಿ ಬರೆಯುವುದಿಲ್ಲವೇ. ಇಲ್ಲವೇ, ಇಲ್ಲವೇ. ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇಲ್ಲವೇ, ಇಲ್ಲವೇ ಬಂದಿರುತ್ತೆ. ಆದ್ರೆ ಇದು ಬರೆಯುವುದಿಲ್ಲವೇ, ಡೋಂಟ್ ಐ ರೈಟ್. ನೀನು ಬರೆಯುವುದಿಲ್ಲವೇ, ಡೋಂಟ್ ಯು ರೈಟ್. ಅವನು ಬರೆಯುವುದಿಲ್ಲವೇ, ಡಸಂಟ್ ಹಿ ರೈಟ್. ಅವಳು ಬರೆಯುವುದಿಲ್ಲವೇ, ಡಸಂಟ್ ಶಿ ರೈಟ್. ಅವರು ಬರೆಯುವುದಿಲ್ಲವೇ, ಡೋಂಟ್ ದೇ ರೈಟ್. ಈ ರೀತಿ ಬರೆಯುವುದಿಲ್ಲ ಅನ್ನೋದು 3 ಒಂದೇ ರೀತಿ ವಾಕ್ಯಗಳು ಕಂಡ್ರು ಕೂಡ ಅದಕ್ಕೆ ಸಬ್ಜೆಕ್ಟ್ ಅನ್ನು ನಾವು ಬಳಸ್ತಾ ಹೋಗ್ಬೇಕು. ನಾನು ಬರೆಯುವುದಿಲ್ಲವೇ, ಡೋಂಟ್ ಐ ರೈಟ್. ನೀನು ಬರೆಯುವುದಿಲ್ಲವೇ, ಡೋಂಟ್ ಯು ರೈಟ್. ಅವನು ಬರೆಯುವುದಿಲ್ಲವೇ, ಡೋಂಟ್ ಹಿ ರೈಟ್. ಇದು ಸಿಂಪಲ್. ಈ ರೀತಿ ಮುಂದೆ ನಡೆಯುವ ಕ್ರಿಯೆ ಬಗ್ಗೆ ನೆಗೆಟಿವ್ ಇಂಟ್ರಾಗೇಟಿವ್ ಪ್ರಶ್ನೆಯನ್ನ ನಾವು ಕನ್ನಡದಲ್ಲಿ ಈ ರೀತಿ ಪದಗಳನ್ನ ಬಳಸ್ತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಈ ರೀತಿ ಫಿಕ್ಸ್ ಇರುತ್ತೆ. ಇಲ್ಲಿ ಬರೆ ಸ್ಥಳದಲ್ಲಿ ಇನ್ಯಾವುದೋ ಮೇನ್ ವರ್ಬ್ ಅನ್ನು ಬಳಸಬಹುದು. ಕಲಿಯುವುದಿಲ್ಲವೇ, ಕಲಿಯುವುದಿಲ್ಲವೇ, ಕಲಿಯುವುದಿಲ್ಲ. ಹೋಗು, ಹೋಗುವುದಿಲ್ಲವೇ, ಹೋಗುವುದಿಲ್ಲವೇ, ಹೋಗುವುದಿಲ್ಲ. ನೀನು ಇಂದು ಬೆಂಗಳೂರಿಗೆ ಹೋಗುವುದಿಲ್ಲವೇ, ಅವನು ಇಂದು ಬೆಂಗಳೂರಿಗೆ ಹೋಗುವುದಿಲ್ಲವೇ. ಈ ಬರೆ ಅನ್ನೋದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಆ ಬರೆ ಸ್ಥಳದಲ್ಲಿ ಯಾವುದೇ ನೀವು ವರ್ಬ್ ಅನ್ನು ಹಾಕಿದಾಗ ಆ ವರ್ಬ್ ಮುಂದೆ ನಡೆಯುವ ಕ್ರಿಯೆಯ ಬಗ್ಗೆ ನೆಗೆಟಿವ್ ಇಂಟ್ರಾಗೇಟಿವ್ ಪ್ರಶ್ನೆ ಇದೆ ಅನಿಸಿದಾಗ ಇದೇ ರೀತಿ ಬರಬೇಕು. ಈ ರೀತಿ ಪದಗಳು ಬಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಅನ್ಬೇಕು, ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್. ಇದು ಫಿಕ್ಸ್. ನಾವು ಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡುವಾಗ ಇನ್ನೊಂದು ನೋಡೋಣ. ನಾನು ಈಗ ನಿಮ್ಗೆ ಇಂಗ್ಲಿಷ್ ಕಲಿಸುತ್ತಿಲ್ಲವೇ, ಕಲಿಸ್ತಾ ಇಲ್ಲವೇ. ವರ್ಬ್ ಎಂತ ವರ್ಬ್, ಕಲಿಸುವ ಕ್ರಿಯೆ, ಅದಕ್ಕೆ ಮೇನ್ ವರ್ಬ್. ನಾನು ಸಬ್ಜೆಕ್ಟ್. ಕಲಿಸುತ್ತಾ ಕಂಟಿನ್ಯೂಸ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೀವಿ. ಕಲಿಸುತ್ತಿಲ್ಲವೇ, ನೀವು ಈಗ ಕ್ರಿಕೆಟ್ ಆಡುತ್ತಿಲ್ಲವೇ, ಅವಳು ಈಗ ಇಂಗ್ಲಿಷ್ ಮಾತನಾಡುತ್ತಿಲ್ಲವೇ, ಮಾತಾಡ್ತಾ ಇಲ್ಲವೇ. ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಮತ್ತೆ ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ನಾಟ್ ಫಿಕ್ಸ್ ಬರಲೇಬೇಕು. ನಂತರದಲ್ಲಿ ಸಬ್ಜೆಕ್ಟ್, ಮೇನ್ ವರ್ಬಿಗೆ ಐಎನ್ಜಿ. ಯಾಕೆ ಐಎನ್ಜಿ ಅಂದ್ರೆ ಕಂಟಿನ್ಯೂಸ್ ಇರೋದ್ರಿಂದ, ಮತ್ತು ಆಬ್ಜೆಕ್ಟ್ ಕ್ವೆಶ್ಚನ್ ಮಾರ್ಕ್. ನೋಡ್ರಿ, ಇಲ್ಲಿ ಬಳಸುವಂತ ಆಮ್, ಆರ್, ಈಸ್. ಸಬ್ಜೆಕ್ಟ್ ಅನುಗುಣವಾಗಿ ಆ ಇದ್ದಾಗ ಆಮ್, ಪ್ಲೂರಲ್ ಇದ್ದಾಗ ಆರ್, ಸಿಂಗುಲರ್ ಇದ್ದಾಗ ಈಸ್. ಬರೆಯುತ್ತಿಲ್ಲವೇ, ಆಮ್ಂಟ್ ಐ ರೈಟಿಂಗ್. ಬರೆಯುತ್ತಿಲ್ಲವೇ, ಯಾರು, ನೀನು ಬರೆಯುತ್ತಿಲ್ಲವೇ, ಆರ್ಂಟ್ ಯು ರೈಟಿಂಗ್. ಅವನು ಬರೆಯುತ್ತಿಲ್ಲವೇ, ಈಸಂಟ್ ಹಿ ರೈಟಿಂಗ್. ಸಬ್ಜೆಕ್ಟ್ ನಮ್ಗೆ ಗೊತ್ತಾದ ನಂತರ ನಮಗೆ ಈ ಪದಗಳ ಮೂಲಕ ಕಾಲವು ನಿರ್ಧಾರ ಮಾಡೋದು. ಬರಿತಾ ಇಲ್ಲವೇ, ನಾವಿಲ್ಲಿ ಇದನ್ನ ಒಂದೇ ರೀತಿಯಾಗಿ ಅಭ್ಯಾಸ ಮಾಡೋದ್ರಿಂದ ತಿಳಿಯುತ್ತೆ. ಆದ್ರೆ ನಾವು ಭಿನ್ನ ಭಿನ್ನವಾದಂತ ವಾಕ್ಯಗಳನ್ನು ನಾವು ಬರೆಯುವಂತ ಕಾಲದಲ್ಲಿ ಬಳಸೋದ್ರಿಂದ ಆ ವಾಕ್ಯ ಯಾವ ಕಾಲದಲ್ಲಿದೆ, ಯಾವ ಸೆಂಟೆನ್ಸ್ ಇದೆ ಗೊತ್ತಾಗ್ತಾ ಹೋಗ್ಬೇಕು. ಈಗ ನೀವು ಇಲ್ಲಿ ಕೆಲಸ ಮಾಡಾಕತ್ತಿಲ್ಲನ್ರಿ, ನೀವು ಈಗ ಇಲ್ಲಿ ಕೆಲಸ ಮಾಡಾಕತ್ತಿಲ್ಲನ್ರಿ. ಮಾಡ್ತಾ ಇಲ್ಲವೇ, ಕೆಲಸ ಮಾಡುತ್ತಿಲ್ಲವೇ, ಮಾಡ್ತಾ, ಕೆಲಸ ಮಾಡ್ತಾ ಕಂಟಿನ್ಯೂಸ್. ಇಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್. ಕೆಲಸ ಮಾಡುತ್ತಿಲ್ಲವೇ ಮೇನ್ ವರ್ಬ್, ನೀವು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಆರ್ಂಟ್ ಯು ವರ್ಕಿಂಗ್ ಹಿಯರ್ ನೌ, ನೀವು ಈಗ ಇಲ್ಲಿ ಕೆಲಸ ಮಾಡಾಕತ್ತಿಲ್ಲನ್ರಿ. ಆಕಿ ಇಲ್ಲಿ ಈಗ ವಾಸ ಮಾಡಾಕತ್ತಿಲ್ಲನ್, ವಾಸ ಮಾಡ್ತಾ ಇಲ್ಲವೇ ಮೇನ್ ವರ್ಬ್, ಅವಳು ಸಬ್ಜೆಕ್ಟ್. ಈಸಂಟ್ ಶಿ ಲಿವಿಂಗ್ ಹಿಯರ್ ನೌ, ಅವಳು ಈಗ ಇಲ್ಲಿ ವಾಸಿಸುತ್ತಿಲ್ಲ. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳಲ್ಲಿ
ಕ್ರಿಯಾಪದಗಳು ಈ ರೀತಿ ಬಂದ್ರೆ ಅದು ಕಂಟಿನ್ಯೂಸ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಫಿಕ್ಸ್ ಮಾಡಿ. ಅದೇ ಈಗ ನೋಡೋಣ. ಅವನು ಬೆಂಗಳೂರಿಗೆ ಹೋಗಿ ಇದ್ದಾನೆ, ಕ್ರಿಯೆ ಮುಗಿದಿದೆ, ಪೂರ್ಣ ಆಗಿ ಇದೆ, ಇದಕ್ಕೆ ಪರ್ಫೆಕ್ಟ್ ಅಂತೀವಿ. ಅವನು ಬೆಂಗಳೂರಿಗೆ ಹೋಗಿಲ್ಲ, ಪರ್ಫೆಕ್ಟ್ ನೆಗೆಟಿವ್ ಸೆನ್ಸ್. ಅವನು ಬೆಂಗಳೂರಿಗೆ ಹೋಗಿದ್ದಾನೆಯೇ, ಪರ್ಫೆಕ್ಟ್ ಇಂಟ್ರಾಗೇಟಿವ್. ಅವನು ಬೆಂಗಳೂರಿಗೆ ಹೋಗಿಲ್ಲವೇ, ಪ್ರಶ್ನೆ ನೆಗೆಟಿವ್ ಪ್ರಶ್ನೆ. ಕ್ರಿಯೆ ಪೂರ್ಣಗೊಂಡ ಕ್ರಿಯೆ, ಅದಕ್ಕಿಂತ ಪರ್ಫೆಕ್ಟ್ ಟೆನ್ಸ್. ಸೆಂಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್. ಹೆಲ್ಪಿಂಗ್ ಆರ್ ನಾಟ್ ಮೊದಲಿಗೆ ಬರಲೇಬೇಕು, ನಂತರದಲ್ಲಿ ಮೇನ್ ಆದದ್ದು ಪಿ ಫಾರ್ಮ್ ಆಬ್ಜೆಕ್ಟ್. ನೋಡಿ, ಬರೆದಿಲ್ಲವೇ, ನಾನು ನಿನಗೆ ಪತ್ರಗಳನ್ನು ಬರೆದಿಲ್ಲವೇ, ಹ್ಯಾವಂಟ್ ಐ ರಿಟರ್ನ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಮತ್ತು ಹ್ಯಾಸ್. ಸಬ್ಜೆಕ್ಟ್ ಸಿಂಗುಲರ್ ಇದ್ದಾಗ ಹ್ಯಾಸ್, ಪ್ಲೂರಲ್ ಇದ್ದಾಗ ಹ್ಯಾವ್. ಅದೇ ಐ ಸಿಂಗುಲರ್ ಇದ್ರೂ ಕೂಡ ಫಸ್ಟ್ ಪರ್ಸನ್ ಹ್ಯಾವ್ ಇರ್ತವೆ. ಹ್ಯಾವಂಟ್ ಐ ರಿಟರ್ನ್, ನಾನು ಬರೆದಿಲ್ಲವೇ. ನೀನು ಬರೆದಿಲ್ಲವೇ, ಹ್ಯಾವಂಟ್ ಯು ರಿಟರ್ನ್. ಅವನು ಬರೆದಿಲ್ಲವೇ, ಹ್ಯಾಸ್ ಇಟ್ ಈ ರಿಟರ್ನ್. ಏನು ಬರೆದಿಲ್ಲ ಅವೆಲ್ಲ ನಂತರದಲ್ಲಿ ಆಬ್ಜೆಕ್ಟ್ ರೂಪದಲ್ಲಿ ನಂತರದಲ್ಲಿ ಹೇಳ್ಬೋದು. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳಲ್ಲಿ ಈ ರೀತಿ ಕ್ರಿಯಾಪದಗಳು ಬಂದ್ರೆ ಪೂರ್ಣಗೊಂಡ ಕ್ರಿಯೆ ಬಗ್ಗೆ ಪ್ರಶ್ನೆ ಇದೆ ಅನ್ಸಿದ್ರೆ ಇದೇ ರೀತಿ ಇಂಗ್ಲಿಷ್ ಹೋಗ್ಬೇಕು. ನಾನು ಹೇಳ್ತಾ ಇದ್ದೀನಿ, ಬರೆದಿಲ್ಲವೇ, ಕಲಿತಿಲ್ಲವೇ, ಗೆದ್ದಿಲ್ಲವೇ, ಕೊಟ್ಟಿಲ್ಲವೇ, ಕಲಿತಿಲ್ಲವೇ, ಇದೇ ರೀತಿ ಬರಬೇಕು. ಅದೇ ನೋಡ್ರಿ. ಇನ್ನೊಂದು, ನಾನು 10 ವರ್ಷಗಳಿಂದ ಇಂಗ್ಲಿಷ್ ಕಲಿಸುತ್ತಲಿದ್ದೇನೆ, ಈಗೂ ಕಲಿಸ್ತಾ ಇದ್ದೀನಿ, ಆದ್ರೆ ಈಗ ಸದ್ಯ ಅಲ್ಲ, 10 ವರ್ಷಗಳಿಂದ ದೀರ್ಘಕಾಲದಿಂದ ನಡೀತಾ ಇದೆ. ಇದಕ್ಕೆ ನಾವು ಪರ್ಫೆಕ್ಟ್ ಕನ್ವರ್ಷನ್ಸ್. ಇಲ್ಲಿ ನಾನು ನಿನಗೆ 10 ದಿನಗಳಿಂದ ಇಂಗ್ಲಿಷ್ ಕಲಿಸುತ್ತಲಿಲ್ಲವೇ, 10 ದಿನಗಳಿಂದ, 2 ವರ್ಷಗಳಿಂದ ಅನ್ನೋ ಇಂದನು ಬಂದಾಗ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಸ್ವಲ್ಪ ವ್ಯತ್ಯಾಸ ಗೊತ್ತಿಲ್ಲ ಅಂತೇಳಿ ಒಂದು ಶಬ್ದ, ಒಂದು ಅಕ್ಷರ ಲಿ ಜೋಡಿಸಿರ್ತೀವಿ. ಬರೆಯುತ್ತಲಿಲ್ಲವೇ, ನಾವು ಇಂದು ನೋಡಿದ್ರೆ ನಾನು ಈ ಕವನವನ್ನು 2 ದಿನಗಳಿಂದ ಬರೆಯುತ್ತಲಿಲ್ಲವೇ, ನೀನು ಈ ಕವನವನ್ನು 2 ದಿನಗಳಿಂದ ಬರೆಯುತ್ತಲಿಲ್ಲವೇ. ಓಕೆ, ಬರೆಯುತ್ತಲಿಲ್ಲವೇ. ನಾನು ಹ್ಯಾವಂಟ್ ಐ ಬೀನ್ ರೈಟಿಂಗ್. ಇಲ್ಲಿ ಬೀನ್ ಕಡ್ಡಾಯವಾಗಿ ಬರಲೇಬೇಕು, ನಂತರ ಮೇನ್ ವರ್ಬ್ ಐಎನ್ಜಿ ಇರಲೇಬೇಕು. ನೀನು ಬರೆಯುತ್ತಲಿಲ್ಲವೇ, ಹ್ಯಾವ್ ಯು ಬೀನ್ ರೈಟಿಂಗ್. ಬರೆಯುತ್ತಲಿಲ್ಲವೇ, ಹ್ಯಾಸಂಟ್ ಹಿ ಬೀನ್ ರೈಟಿಂಗ್. ಅವನು ಬರೆಯುತ್ತಲಿಲ್ಲವೇ, ಹ್ಯಾಸಂಟ್ ಹಿ ಬೀನ್ ರೈಟಿಂಗ್. ಅವಳು ಬರೆಯುತ್ತಲಿಲ್ಲವೇ, ಹ್ಯಾಸಂಟ್ ಶಿ ಬೀನ್ ರೈಟಿಂಗ್. ಈ ರೀತಿ ನಮ್ಮ ಕನ್ನಡ ವಾಕ್ಯಗಳಲ್ಲಿ ಈ ರೀತಿ ವರ್ಬನ್ನ ಗುರುತಿಸೋದು ಮೊದಲು ಮಾಡಬೇಕು. ವರ್ಬನ್ನ ಗುರುತಿಸಿದ ನಂತರ ಅದು ಯಾವ ಕಾಲದಲ್ಲಿದೆ ಗುರುತಿಸಬೇಕು. ಇಷ್ಟಾದ್ರೆ ಈ ಫಾರ್ಮುಲಾ ಪ್ರಕಾರ ಇಂಗ್ಲಿಷ್ ವಾಕ್ಯ ತನ್ನಿಂತಾನೆ ಸರಿಯಾಗಿ ಬರೀಲಿಕ್ಕೆ ಸಾಧ್ಯ. ನೋಡ್ರಿ, ಬರೆಯುವುದಿಲ್ಲವೇ ಸಿಂಪಲ್, ಬರೆಯುತ್ತಿಲ್ಲವೇ ಕಂಟಿನ್ಯೂಸ್, ಬರೆದಿಲ್ಲವೇ ಪರ್ಫೆಕ್ಟ್, ಬರೆಯುತ್ತಲಿಲ್ಲವೇ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ವ್ಯತ್ಯಾಸಗಳು ಗೊತ್ತಾಗ. ನೋಡ್ರಿ, ಡೋಂಟ್ ಐ ರೈಟ್, ಬರೆಯುವುದಿಲ್ಲ. ಹ್ಯಾವಂಟ್ ಐ ರೈಟಿಂಗ್, ಬರೆಯುತ್ತಿಲ್ಲವೇ. ಹ್ಯಾವಂಟ್ ಐ ರಿಟರ್ನ್, ಬರೆದಿಲ್ಲವೇ. ಹ್ಯಾವಂಟ್ ಐ ಬೀನ್ ರೈಟಿಂಗ್, ಬರೆಯುತ್ತಲಿಲ್ಲವೇ. ಈ ರೀತಿ ಕೇವಲ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಅನ್ನ ಗುರುತಿಸುವ ಮೂಲಕ ನಾವು ಟೆನ್ಸ್ ಅನ್ನ ಮತ್ತು ಸೆಂಟೆನ್ಸ್ ನಿರ್ಧಾರ ಮಾಡಿ ಆ ಕಾಲದಲ್ಲಿ ಬರುವಂತಹ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ಮಾಡಬಹುದು. ಅದೇ ರೀತಿ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ನೋಡೋಣ. ಅವ ನಿನ್ನೆ ಬೆಂಗಳೂರಾಗ ಇದ್ದಿದ್ದಿಲ್ಲನ, ಅವ ನಿನ್ನೆ ಇಲ್ಲಿ ಇದ್ದಿದ್ದಿಲ್ಲನ, ಅವ ನಿನ್ನೆ ಅವ್ರ ಮನ್ಯಾಗ ಇರ್ಲಿಲ್ಲನ, ಇದ್ದಿದ್ದಿಲ್ಲ. ಏನ್ ಮಾಡ್ತಾ ಇದ್ದಿದ್ದಿಲ್ಲ, ಉತ್ತರಿಲ್ಲ ಅಂದ್ರೆ ಕ್ರಿಯೆ ಇಲ್ಲ, ಸ್ಥಿತಿ. ಎಂತ ಸ್ಥಿತಿ? ಹಿಂದಿನ ಸ್ಥಿತಿ. ನಿನ್ನೆ ಇದ್ದಿದ್ದಿಲ್ಲವೇ ಪಾಸ್ಟ್ ಟೆನ್ಸ್. ಅವಾಗ ನಾವು ಈ ರೀತಿ ಕ್ರಿಯಾಪದ ವರ್ಬ್ ಬರುತ್ತೆ. ನಾನು ನಿನ್ನೆ ಇಲ್ಲಿ ಇದ್ದಿಲ್ಲವೇ ಅಥವಾ ಇರಲಿಲ್ಲವೇ, ಪಾಸ್ಟ್ ಟೆನ್ಸ್ ಸ್ಥಿತಿ ಇದೆ. ಅವಾಗ ಇದು ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್ ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಅಡ್ಜೆಕ್ಟಿವ್ ನೌನ್ ಅಥವಾ ಪ್ರಿಪೋಸಿಷನ್ ನೌನ್. ಈಗ ಇದ್ದಿಲ್ಲವೇ ವಾಸಂಟ್ ಐ, ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ವರ್. ಇದ್ದಿದ್ದಿಲ್ಲವೇ ವಾಸಂಟ್ ಐ, ಇದ್ದಿಲ್ಲವೇ ವಾಸಂಟ್ ಐ, ಇರಲಿಲ್ಲವೇ ವಾಸಂಟ್ ಐ. ಕನ್ನಡದಲ್ಲಿ ಈ ಮೂರು ಒಂದೇ ಮೀನಿಂಗ್. ಈ ಮೂರಲ್ಲಿ ಯಾವ್ದಾದ್ರು ಬಂದು ಇಂಗ್ಲಿಷ್ ವಾಸಂಟ್ ಐ. ನೀನು ಇದ್ದಿಲ್ಲವೇ ವಾರಂಟ್ ಯು, ಅವನು ಇದ್ದಿಲ್ಲವೇ ವಾಸಂಟ್ ಹಿ. ಇದು ಸ್ಥಿತಿ, ಹಿಂದಿನ ಸ್ಥಿತಿ ಪಾಸ್ಟ್. ಅದೇ ಕ್ರಿಯೆ. ಅವನು ನಿನ್ನೆ ಬೆಂಗಳೂರಿಗೆ ಹೋಗಲಿಲ್ಲವೇ ಅಂದ್ರೆ ಆಗಿ ಹೋದ ಕ್ರಿಯೆ ಬಗ್ಗೆ ಪ್ರಶ್ನೆ. ಆಗಿ ಹೋದ ಕ್ರಿಯೆ ಸಿಂಪಲ್ ಪಾಸ್ಟ್ ಟೆನ್ಸ್, ಅದರ ಬಗ್ಗೆ ನೆಗೆಟಿವ್ ಇಂಟ್ರಾಗೇಟಿವ್ ಪ್ರಶ್ನೆ. ಅದಕ್ಕೆ ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್ ಮೇನ್ ವರ್ಬ್. ಯಾಕೆ? ಕ್ರಿಯೆಗೆ ಸಂಬಂಧಪಟ್ಟದ ಪ್ರಶ್ನೆ. ಇಲ್ಲಿ ಕ್ರಿಯೆ ಇರೋದಿಲ್ಲ, ನೌನ್ಗೆ ಸಂಬಂಧ.
ಅವನು ಶಿಕ್ಷಕನಲ್ಲವೇ, ಅವಳು ಬೆಂಗಳೂರಿನಲ್ಲಿ ಇಲ್ಲವೇ. ಇಲ್ಲಿ ಸ್ಥಿತಿ ಬಗ್ಗೆ ಪ್ರಶ್ನೆ, ಅದಕ್ಕೆ ಇಲ್ಲಿ ಮೇನ್ ವರ್ಡ್ ಬರೋದಿಲ್ಲ. ಇಲ್ಲಿ ಕ್ರಿಯೆ ಬಗ್ಗೆ ಪ್ರಶ್ನೆ, ಅದಕ್ಕೆ ಕ್ರಿಯೆಯನ್ನು ಸೂಚಿಸುವಂತ ಕ್ರಿಯಾಪದ ಮೇನ್ ವರ್ಡ್ ಬರೋದು. ಡಿಡೆಂಟ್ ಐ ರೈಟ್, ನಾನು ಬರೆಯಲಿಲ್ಲವೇ. ನೀನು ಬರೆಯಲಿಲ್ಲವೇ, ಡಿಡೆಂಟ್ ಯು ರೈಟ್. ಅವನು ಬರೆಯಲಿಲ್ಲವೇ, ಡಿಡೆಂಟ್ ಹಿ ರೈಟ್. ಅದಕ್ಕೆ ನಾನು ಮತ್ತೆ ಪದೇ ಪದೇ ಹೇಳ್ತೀನಿ, ಇಂಗ್ಲಿಷ್ ವಾಕ್ಯಗಳನ್ನು ಓದ್ತಾ ಇರುವಾಗ ಈ ರೀತಿ ನೆಗೆಟಿವ್ ಇಂಟರಾಕ್ಟಿವ್ ಬಂದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಅನ್ನ ಮೇನ್ ವರ್ಬ್ ಇದ್ದು ಕೂಡಿಸ್ಕೊಂಡ್ಬಿಟ್ರೆ ಕನ್ನಡ ಸರಿಯಾಗಿ ಹೊರಬಾರ್ದು. ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ಗೋ ಹೋಗಲಿಲ್ಲವೇ, ಡಿಡೆಂಟ್ ಕಮ್ ಬರಲಿಲ್ಲವೇ, ಡಿಡೆಂಟ್ ಗಿವ್ ಕೊಡಲಿಲ್ಲವೇ, ಡಿಡೆಂಟ್ ಪಾಸ್ ಪಾಸ್ ಆಗಲಿಲ್ಲ. ಈ ರೀತಿ ನಾವು ಇಂಗ್ಲಿಷ್ ವಾಕ್ಯವನ್ನು ಓದುವಾಗ ನೆಗೆಟಿವ್ ಇಂಟರಾಕ್ಟಿವ್ ವಾಕ್ಯವನ್ನ ಸಂಪೂರ್ಣವಾಗಿ ಸರಿಯಾಗಿ ಕನ್ನಡ ಅರ್ಥ ಮಾಡ್ಕೋಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಅನ್ನ ಮೇನ್ ವರ್ಬ್ ಇದ್ದು ಕೂಡಿಸ್ಕೋಬೇಕು. ಅದಕ್ಕೆ ನಾನು ಹೇಳ್ತಿರ್ತೀನಿ, ಡಿಡೆಂಟ್ ರೈಟ್ ಬರೆಯಲಿಲ್ಲವೇ, ಡಿಡೆಂಟ್ ಗಿವ್ ಕೊಡಲಿಲ್ಲವೇ, ಡಿಡೆಂಟ್ ಗೋ ಹೋಗಲಿಲ್ಲವೇ. ನೋಡ್ರಿ, ನೀನು ಬರೆಯಲಿಲ್ಲವೇ, ಡಿಡೆಂಟ್ ಯು ರೈಟ್. ಅವನು ಬರೆಯಲಿಲ್ಲವೇ, ಡಿಡೆಂಟ್ ಹಿ ರೈಟ್. ಅವಳು ಬರೆಯಲಿಲ್ಲವೇ, ಡಿಡೆಂಟ್ ಶಿ ರೈಟ್. ಮುಗಿದು ಓದ ಕ್ರಿಯೆ ಬಗ್ಗೆ ನೆಗೆಟಿವ್ ಪ್ರಶ್ನೆ. ಅದೇ ನೋಡ್ರಿ, ಅವ ಇಲ್ಲಿ ನಿನ್ನೆ ಕ್ರಿಕೆಟ್ ಆಡಕತ್ತಿದ್ದಿಲ್ಲ, ಆಡ್ತಾ ಇದ್ದಿದ್ದಿಲ್ಲ, ಆಡ್ತಾ ಕಂಟಿನ್ಯೂಸ್ ಇದ್ದಿಲ್ಲವೇ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಗೆಟಿವ್ ಇಂಟರಾಕ್ಟಿವ್, ಅವ ನಿನ್ನೆ ಇಲ್ಲಿ ಕ್ರಿಕೆಟ್ ಆಡಕತ್ತಿದ್ದಿಲ್ಲ, ಆಡಕತ್ತಿದ್ದಿಲ್ಲ. ನಾನು ನಿನ್ನೆ ನಿಮ್ಗೆ ಇದನ್ನ ಹೇಳಕತ್ತಿದ್ದಿಲ್ಲ, ನೆಗೆಟಿವ್ ಇಂಟರಾಕ್ಟಿವ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹೆಲ್ಪಿಂಗ್ ವರ್ಬ್ ನಾಟ್ ಬರಲೇಬೇಕು, ಸಬ್ಜೆಕ್ಟ್ ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಎರಡು, ವಾಸ್ ಮತ್ತು ವರ್ಬ್. ಸಬ್ಜೆಕ್ಟ್ ಸಿಂಗಲ್ ಇದ್ದಾಗ ವಾಸ್, ಪ್ಲೂರಲ್ ಇದ್ದಾಗ ವರ್ಬ್. ನೋಡಿ, ನಾನು ಬರೆಯುತ್ತಿದ್ದಿಲ್ಲವೇ, ವಾಸಂಟ್ ಐ ರೈಟಿಂಗ್. ಏನು ಬರೀತಿ ಅಂತಂದ್ರೆ ಆಬ್ಜೆಕ್ಟ್ ರೂಪದಲ್ಲಿ ತಗೊಳ್ಬಹುದು. ನೀನು ಬರೆಯುತ್ತಿದ್ದಲ್ಲವೇ, ವಾರಂಟ್ ಯು ರೈಟಿಂಗ್. ಅವನು ಬರೆಯುತ್ತಿದ್ದಲ್ಲವೇ, ವಾಸಂಟ್ ಹಿ ರೈಟಿಂಗ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ನೋಡ್ರಿ, ಅವನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದಿಲ್ಲವೇ, ಹೋದ ವರ್ಷ ಅವ ನಮಗ ಇಲ್ಲಿ ಭೇಟಿ ಆಗಿದ್ದಿಲ್ಲನೆ. ಅವನು ಕಳೆದ ವರ್ಷ ಅವಳಿಗೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಿಲ್ಲವೇ, ಆ ಸಲ ಅವನು ನಮಗೆ ಅಡ್ರೆಸ್ ಕೊಟ್ಟಿದ್ದಿಲ್ಲನೆ. ಕೊಟ್ಟು ಇದ್ದಿಲ್ಲವೇ, ಕೊಡೋ ಕ್ರಿಯೆ ಪೂರ್ಣ ಆಗಿತ್ತು, ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್. ಪ್ರಶ್ನೆ ನೆಗೆಟಿವ್ ಪ್ರಶ್ನೆ, ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್ ಮೇನ್ ವರ್ಬ್ ಪ್ರಿಫಾರ್ಮ್ ಆಬ್ಜೆಕ್ಟ್. ನೋಡ್ರಿ, ನಾನು ಬರೆದಿದ್ದಿಲ್ಲವೇ, ಹ್ಯಾಡಂಟ್ ಐ ರಿಟರ್ನ್. ಇಲ್ಲಿ ಬಳಸೋದು ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾಡ್, ಸಬ್ಜೆಕ್ಟ್ ಸಿಂಗಲ್ ಇದ್ರೆ ಹ್ಯಾಡ್, ಪ್ಲೂರಲ್ ಇದ್ರೆ ಹ್ಯಾಡ್. ನೀನು ಬರೆದಿದ್ದಿಲ್ಲವೇ, ಹ್ಯಾಡಂಟ್ ಯು ರಿಟರ್ನ್. ಅವನು ಬರೆದಿದ್ದಿಲ್ಲವೇ, ಹ್ಯಾಡಂಟ್ ಹಿ ರಿಟರ್ನ್. ಇದಕ್ಕೆ ಪೂರ್ಣ ಪ್ರಮಾಣದ ವಾಕ್ಯ ನಾವು ಬರ್ಕೋಬಹುದು. ನಾನು ಈ ಕವನವನ್ನು 2 ವರ್ಷಗಳ ಹಿಂದೆ ಬರೆದಿದ್ದಿಲ್ಲವೇ, ನಾನು ನಿನಗಾಗಿ ಒಂದು ಕವನವನ್ನು ಬರೆದಿದ್ದಿಲ್ಲವೇ, ಮೇನ್ ವರ್ಬ್. ನಾನು ಸಬ್ಜೆಕ್ಟ್, ಹ್ಯಾಡಂಟ್ ಐ ರಿಟರ್ನ್ ಅ ಪೋಯಮ್ ಅಬೌಟ್ ಯು. ನಿನ್ನ ಬಗ್ಗೆ ನಾವು ಒಂದು ಕವನ ಬರೆದಿದ್ದಿ, ಪಾಸ್ಟ್ ಪರ್ಫೆಕ್ಟ್. ಅದೇ ನೋಡ್ರಿ, ಬ್ರಿಟಿಷರು 1947 ತನಕ ಭಾರತವನ್ನು ಆಳುತ್ತಲಿದ್ದಿಲ್ಲವೇ, ಅವರು ಆಳ್ತಾ ಇದ್ದಿದ್ದಿಲ್ಲೇನು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ತನಕವರೆಗೆ ಅದು ಕಂಟಿನ್ಯೂಸ್ ಅಲ್ಲ, ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್ ಬೀನ್, ಮೇನ್ ವರ್ಬ್ ಐಎನ್ಜಿ ಮತ್ತು ಆಬ್ಜೆಕ್ಟ್. ನಾನು ಬರೆಯುತ್ತಲಿದ್ದಿಲ್ಲವೇ, ಹ್ಯಾಡಂಟ್ ಐ ಬೀನ್ ರೈಟಿಂಗ್. ನೀನು ಬರೆಯುತ್ತಲಿದ್ದಿಲ್ಲವೇ, ಹ್ಯಾಡಂಟ್ ಯು ಬೀನ್ ರೈಟಿಂಗ್. ಅವನು ಬರೆಯುತ್ತಲಿದ್ದಿಲ್ಲವೇ, ಹ್ಯಾಡಂಟ್ ಈ ಬೀನ್ ರೈಟಿಂಗ್. ಈ ಕ್ರಿಯಾಪದಗಳು ಸ್ಪಷ್ಟವಾಗಿ ಅರ್ಥ ಆಗಬೇಕು. ನಮಗೆ ಕಾಲ ನಿರ್ಧಾರ ಸ್ಪಷ್ಟವಾಗಿ ಅರ್ಥ ಆಗೋದಂದ್ರೆ ಕಾಲವನ್ನ ನಿರ್ಧಾರ ಮಾಡೋದು. ನೋಡಿ, ಬರೆಯಲಿಲ್ಲವೇ, ಬರೆಯುತ್ತಿದ್ದಿಲ್ಲವೇ, ಬರೆದಿದ್ದಿಲ್ಲವೇ, ಈ ವ್ಯತ್ಯಾಸಗಳು ಗೊತ್ತಾಗಬೇಕು. ಬರೆಯಲಿಲ್ಲವೇ, ಮುಗಿದು ಓದ ಕ್ರಿಯೆ ಬಗ್ಗೆ ಪ್ರಶ್ನೆ, ಸಿಂಪಲ್ ಪಾಸ್ಟ್. ಬರೆಯುತ್ತಿದ್ದಿಲ್ಲವೇ, ಓ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ನೆಗೆಟಿವ್. ಬರೆದಿದ್ದಿಲ್ಲವೇ, ಬರೆದು ಇದ್ದಿದ್ದಿಲ್ಲವೇ, ಪಾಸ್ಟ್ ಪರ್ಫೆಕ್ಟ್, ನೆಗೆಟಿವ್. ಬರೆಯುತ್ತಲಿದ್ದಿಲ್ಲ, ಬರಿತಾ ಇದ್ದಿದ್ದಿಲ್ಲವೇ, ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್. ಈ ವ್ಯತ್ಯಾಸಗಳು ಗೊತ್ತಾದ್ರೆ ಕಾಲ ನಿರ್ಧಾರ ಆಗುತ್ತೆ. ಕಾಲದಡಿಯಲ್ಲಿ ಸೂಕ್ಷ್ಮವಾಗಿ ಫಾರ್ಮುಲಾ ಒಂದು ಫಿಕ್ಸ್ ಇರುತ್ತೆ. ಆ ಫಿಕ್ಸ್ ಆದ ಫಾರ್ಮುಲಾ ಪ್ರಕಾರ ಇಂಗ್ಲಿಷ್. ಹಾಗೆ ಫ್ಯೂಚರ್ ಟೆನ್ಸ್, ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದೇನೆ, ನಾನು ಇಂದು ಬಾಗಲಕೋಟೆಯಲ್ಲಿ ಇದ್ದೇನೆ, ನಾನು ನಾಳೆ ಬಿಜಾಪುರ್ನಲ್ಲಿ ಇರುತ್ತೇನೆ. ಯಾವಾಗ? ನಾಳೆ ಇರ್ತೀನಿ. ಏನ್ ಮಾಡ್ತಾ ಇರ್ತೀನಿ? ಕ್ರಿಯೆ ಇಲ್ಲ, ಮೇನ್ ವರ್ಬ್ ಅಲ್ಲ, ಇರ್ತೀನಿ, ಹೆಲ್ಪಿಂಗ್ ವರ್ಬ್. ಅದನ್ನೇ ಪ್ರಶ್ನೆ ಮಾಡಿದಾಗ ನಾನು ನಾಳೆ ಇಲ್ಲಿ ಇರಂಗಿಲ್ಲನು, ನೀವು ನಾಳೆ ಇಲ್ಲಿ ಇರಂಗಿಲ್ಲನು, ಇರುವುದಿಲ್ಲವೇ, ಫ್ಯೂಚರ್.
ಕೇವಲ ಸ್ಥಿತಿ, ಮುಂದಿನ ಸ್ಥಿತಿ. ಅವಾಗ ಹೆಲ್ಪಿಂಗ್ ಆಫ್ ನಾಟ್, ಸಬ್ಜೆಕ್ಟ್, ಬಿ, ನೌನ್ ಅಥವಾ ಅಡ್ಜೆಕ್ಟಿವ್ ಅಥವಾ ಪ್ರಿಪೋಷನ್ ನೌನ್. ತಮ್ಗೆ ಗೊತ್ತಿರೋ ಇರುವುದಿಲ್ಲವೇ, ನಾನು ಇರುವುದಿಲ್ಲವೇ, ಶಾಂಟ್ ಐ ಬಿ ಹ್ಯಾಪಿ ಇನ್ ಫ್ಯೂಚರ್, ನಾನು ಮುಂದೆ ಸಂತೋಷವಾಗಿ ಇರುವುದಿಲ್ಲವೇ. ಇಲ್ಲಿ ಪ್ಲಸ್ ಹೆಲ್ಪಿಂಗ್ ಎರಡೇ ಎರಡು, ಶಾಲ್ ಮತ್ತು ವಿಲ್. ಆ ಶಾಲ್ ಪಕ್ಕದಲ್ಲಿ ನಾಟ್ ಶಾರ್ಟ್ ಫಾರ್ಮ್ ಶಾಂಟ್, ವಿಲ್ ಪಕ್ಕದಲ್ಲಿ ನಾಟ್ ಶಾರ್ಟ್ ಫಾರ್ಮ್ ವೋಂಟ್. ನೋಡ್ರಿ, ಇರುವುದಿಲ್ಲವೇ ಶಾಂಟ್ ಐ ಬಿ, ನೀನು ಇರುವುದಿಲ್ಲವೇ ವೋಂಟ್ ಯು ಬಿ, ಅವನು ಇರುವುದಿಲ್ಲವೇ ವೋಂಟ್ ಹಿ ಬಿ. ಓಕೆ, ಅವ ನಾಳೆ ಇರಂಗಿಲ್ಲ, ವೋಂಟ್ ಹಿ ಬಿ ಹಿಯರ್ ಟುಮಾರೋ. ಆಕಿ ನಾಳೆ ಕ್ಲಾಸ್ನಾಗ ಇರಂಗಿಲ್ಲ, ವೋಂಟ್ ಶಿ ಬಿ ಇನ್ ದ ಕ್ಲಾಸ್ ಟುಮಾರೋ. ಓಕೆ, ಅದೇ ಕ್ರಿಯೆ ಬಗ್ಗೆ ನೋಡಿ. ಅವನು ನಾಳೆ ಬೆಂಗಳೂರಿಗೆ ಹೋಗುವನು, ಹೋಗುವ ಅನಿರ್ದಿಷ್ಟವಾದ ಕ್ರಿಯೆ ಸಿಂಪಲ್ ಫ್ಯೂಚರ್. ಹೋಗುವುದಿಲ್ಲ ನೆಗೆಟಿವ್, ಹೋಗುವನೇ ಇಂಟ್ರಾಗೇಟಿವ್, ಹೋಗುವುದಿಲ್ಲವೇ ನೆಗೆಟಿವ್ ಇಂಟ್ರಾಗೇಟಿವ್. ಈ ನೆಗೆಟಿವ್ ಇಂಟ್ರಾಗೇಟಿವ್ ಸಿಂಪಲ್ ಫ್ಯೂಚರ್ ನಲ್ಲಿ ಮಾಡಬಹುದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾಡಬಹುದು. ಅದು ಕನ್ನಡದಲ್ಲಿ ಇವು ಎರಡು ವಾಕ್ಯಗಳು ಸೇಮ್ ಇರ್ತವೆ. ಯಾವ ವಾಕ್ಯಗಳು ಕನ್ನಡ ಸೇಮ್ ಇರ್ಲಿಕ್ಕೆ ಸಾಧ್ಯ. ಅದೇ ನಾವು ಫ್ಯೂಚರ್ ಟೆನ್ಸ್ ಮಾಡಿದ್ರೆ, ನಾನು ಬರೆಯುವುದಿಲ್ಲವೇ ಶಾಂಟ್ ಐ ರೈಟ್, ನೀನು ಬರೆಯುವುದಿಲ್ಲವೇ ವೋಂಟ್ ಯು ರೈಟ್, ಅವನು ಬರೆಯುವುದಿಲ್ಲವೇ ವೋಂಟ್ ಹಿ ರೈಟ್. ಓಕೆ, ನೋಡೋಣ. ನಾಳೆ ನಾವು ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಿ, ಆಡಾಕತ್ತಿರ್ತೀವಿ, ಆಡ್ತಾ ಇರ್ತೀವಿ, ಆಡ್ತಾ ಕಂಟಿನ್ಯೂಸ್ ಇರ್ತೀವಿ, ಫ್ಯೂಚರ್ ಕಂಟಿನ್ಯೂಸ್. ಅದಕ್ಕೆ ಪ್ರಶ್ನೆ, ನೀವು ನಾಳೆ ಇಲ್ಲಿ ಕ್ರಿಕೆಟ್ ಆಡಾಕತ್ತಿರಂಗಿಲ್ಲ, ಫ್ಯೂಚರ್ ಕಂಟಿನ್ಯೂಸ್ ನೆಗೆಟಿವ್ ಇಂಟ್ರಾಗೇಟಿವ್. ಹೆಲ್ಪಿಂಗ್ ಆಫ್ ನಾಟ್ ಸಬ್ಜೆಕ್ಟ್ ಬಿ, ಮೇನ್ ಆರ್ ಬೈ ಆಬ್ಜೆಕ್ಟ್. ಇಲ್ಲಿ ಹೆಲ್ಪಿಂಗ್ ಆಫ್ ಶಾಲ್ ಮತ್ತು ವಿಲ್. ಓಕೆ, ನಾನು ಬರೆಯುತ್ತಿರುವುದಿಲ್ಲವೇ ಶಾಂಟ್ ಐ ಬಿ ರೈಟಿಂಗ್, ನೀನು ಬರೆಯುತ್ತಿರುವುದಿಲ್ಲವೇ ವೋಂಟ್ ಯು ಬಿ ರೈಟಿಂಗ್, ಅವನು ಬರೆಯುತ್ತಿರುವುದಿಲ್ಲವೇ ವೋಂಟ್ ಹಿ ಬಿ ರೈಟಿಂಗ್. ಈ ಬರೆ ಜಾಗದಲ್ಲಿ ನೀವು ಬೇಕಾದಂತ ಕ್ರಿಯಾಪದವನ್ನು ಬಳಸಬಹುದು. ಅವ ನಾಳೆ ಇಲ್ಲಿ ನಮ್ಗೆ ಕಲ್ಸಾಕತ್ತಿರಂಗಿಲ್ಲ, ನಾಳೆ ಅವರು ಇಲ್ಲಿ ಕ್ರಿಕೆಟ್ ಆಡಾಕತ್ತಿರಂಗಿಲ್ಲ, ಮೇನ್ ಅವರು ಸಬ್ಜೆಕ್ಟ್. won't they be playing cricket here tomorrow? ಈ ಪದಗಳ ವ್ಯತ್ಯಾಸಗಳು ಗೊತ್ತಾಗ್ತಾವ ನೋಡೋಣ. ನಾಳೆ ಅನ್ನೋದ್ರೊಳಗ ನಾವು ಈ ಕೆಲಸ ಮುಗಿಸಿರ್ತೀವಿ, ಮುಗಿಸಿ ಇರ್ತೀವಿ ಫ್ಯೂಚರ್, ಮುಗಿಸಿ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಅದನ್ನ ಪ್ರಶ್ನೆ, ನೀವು ನಾಳೆ ಈ ಕೆಲಸ ಮುಗಿಸಿರಂಗಿಲ್ಲ, 10 ಅನ್ನೋದ್ರೊಳಗ ಅವರು ಬೆಂಗಳೂರು ಮುಟ್ಟಿರಂಗಿಲ್ಲ, ಮುಟ್ಟಿ ಇರುವುದಿಲ್ಲವೇ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಅದು ಅಫರ್ಮೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಹೆಲ್ಪಿಂಗ್ ಆಫ್ ನಾಟ್, ಸಬ್ಜೆಕ್ಟ್ ಹ್ಯಾವ್, ಮೇನ್ ಆಫ್ ಬಿ ಫಾರ್ಮ್, ಆಬ್ಜೆಕ್ಟ್ ಕ್ವಶನ್ ಮಾರ್ಕ್. ನಾನು ಬರೆದಿರುವುದಿಲ್ಲವೇ ಶಾಂಟ್ ಐ ಹ್ಯಾವ್ ರಿಟನ್, ನೀನು ಬರೆದಿರುವುದಿಲ್ಲವೇ ವೋಂಟ್ ಯು ಹ್ಯಾವ್ ರಿಟನ್, ಅವನು ಬರೆದಿರುವುದಿಲ್ಲವೇ ವೋಂಟ್ ಹಿ ಹ್ಯಾವ್ ರಿಟನ್. ಏನು ಬರೆದಿರುವುದಿಲ್ಲ ಆಬ್ಜೆಕ್ಟ್ ರೂಪದಲ್ಲಿ, ಯಾರು ಬರೆದಿರಲಿಲ್ಲ ಸಬ್ಜೆಕ್ಟ್ ರೂಪದಲ್ಲಿ ತಗೊಂಡು ನಾವು ವಾಕ್ಯಗಳನ್ನು ಕಟ್ಕೊಳ್ಬಹುದು. ಓಕೆ, ಇನ್ನೊಂದು ಈಗ ಕ್ರಿಯೆ ನಡೀತಾ ಇದೆ, ಆದರೆ ಇನ್ನು ಮುಂದೆ ಒಂದು ನಿರ್ದಿಷ್ಟ ಸಮಯ ತನಕ ನಡೀತಾ ಇರ್ತೈತಿ. ನೋಡಿ, ಅವರು ಕ್ರಿಕೆಟ್ ಆಡುತ್ತಿದ್ದಾರೆ, ಆಡೋ ಕ್ರಿಯೆ ನಡೀತಾ ಇದೆ. ಅವರು ಸಂಜೆ ತನಕ ಕ್ರಿಕೆಟ್ ಆಡ್ತಿರ್ತಾರ ಅಂದ್ರೆ ಸಂಜೆಯ ತನಕ ಫ್ಯೂಚರ್, ಅಲ್ಲಿ ತನಕ ಕ್ರಿಯೆ ನಡೀತಾ ಇರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವ್ಯತ್ಯಾಸ, ಕಂಟಿನ್ಯೂಸ್ ನಲ್ಲಿ ಆ ಸಮಯದಲ್ಲಿ ನಡೀತಾ ಇರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಆ ಸಮಯದ ತನಕ, ಆ ಸಮಯದವರೆಗೆ ನಡೀತಾ ಇರ್ತೈತಿ. ಓಕೆ, ನೋಡೋಣ. ನಾನು ಬರೆಯುತ್ತಲಿರುವುದಿಲ್ಲವೇ ಶಾಂಟ್ ಐ ಹ್ಯಾವ್ ಬೀನ್ ರೈಟಿಂಗ್, ನೀನು ಬರೆಯುತ್ತಲಿರುವುದಿಲ್ಲವೇ ವೋಂಟ್ ಯು ಹ್ಯಾವ್ ಬೀನ್ ರೈಟಿಂಗ್, ಅವನು ಬರೆಯುತ್ತಲಿರುವುದಿಲ್ಲವೇ ವೋಂಟ್ ಹಿ ಹ್ಯಾವ್ ಬೀನ್ ರೈಟಿಂಗ್. ಈ ರೀತಿ 15 ಟೆನ್ಸ್ಗಳಲ್ಲಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಅನ್ನ ಕನ್ನಡದ ವರ್ಬಿನ ಮೂಲಕ ನಾವು ಗುರುತಿಸೋದನ್ನು ಕಲಿತ್ರೆ ನಾವು ಆ ಕಾಲದಲ್ಲಿ ಬರೋದು ಸೂತ್ರಗಳಿಗೆ ಅನುಗುಣವಾಗಿ ಇಂಗ್ಲಿಷ್ ವಾಕ್ಯಗಳನ್ನು ತಪ್ಪಿಲ್ಲದೇನೆ ಬರೀಬಹುದು. ಆದರೆ ನಾವು ಇಂಗ್ಲಿಷ್ನಲ್ಲಿ ತಪ್ಪಿಲ್ಲದ ವಾಕ್ಯಗಳನ್ನು ಬರೀಬೇಕಾದ್ರೆ ನಮ್ಮ ಕನ್ನಡ ವಾಕ್ಯಗಳನ್ನ ನಾವು ಕರಗತ ಮಾಡ್ಕೊಂಡಿರ್ಬೇಕು, ವ್ಯತ್ಯಾಸವನ್ನು ಗುರುತಿಸಬೇಕು. ಅದಕ್ಕೆ ನೋಡೋಣ. ಬರೆಯುವುದಿಲ್ಲವೇ, ಬರೆಯಲಿಲ್ಲವೇ, ಬರೆಯುವುದಿಲ್ಲವೇ, ಫ್ಯೂಚರ್. 3 ಫ್ಯೂಚರ್ ಸಿಂಪಲ್. 3 ಕನ್ಯಸ್. ಬರೆಯುತ್ತಿಲ್ಲವೇ, ಬರೆಯುತ್ತಿದ್ದಿಲ್ಲವೇ, ಬರೆಯುತ್ತಿರುವುದಿಲ್ಲವೇ. ನೋಡ್ರಿ, ಬರೆದಿಲ್ಲವೇ ಪರ್ಫೆಕ್ಟ್,
ಬರೆದಿದ್ದಿಲ್ಲವೇ, ಈ ಒತ್ತು ದೀರ್ಘ ಈ ಕನ್ನಡ ಶಬ್ದಗಳು ಕನ್ನಡ ಅಕ್ಷರಗಳು ಸ್ಪಷ್ಟವಾಗಿ ಅರ್ಥ ಆಗಬೇಕು. ಬರೆದಿರುವುದಿಲ್ಲವೇ, ಬರೆಯುತ್ತಲಿಲ್ಲವೇ, ಬರೆಯುತ್ತಲಿದ್ದಿಲ್ಲವೇ, ಬರೆಯುತ್ತಲಿರುವುದಿಲ್ಲವೇ. ಈ ರೀತಿ ನಾವು ವ್ಯತ್ಯಾಸ ಪದೇ 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 ನೋಡೋದ್ರಿಂದ ಅವುಗಳನ್ನ ನಾವು ಕರಗತ ಮಾಡ್ಕೊಳ್ಬೇಕು. ಅದಕ್ಕೆ ಅವು ಸ್ಪಷ್ಟವಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಫಿಕ್ಸ್ ಆಗಬೇಕು. ಅಂದಾಗ ಆ ಭಾಷೆ ನಮ್ಮ ಮನಸ್ಸಿನ ಭಾಗ ಆಗುತ್ತೆ. ಅದಕ್ಕೆ ಒಂದು ಸರಳವಾದ ವಿಧಾನ ಓದ್ ವಿಡಿಯೋದಲ್ಲಿ ಅಂತ ತೋರಿಸಿದ್ದೀನಿ, ಈ ಸರಿ ಒಂದು ತೋರಿಸ್ತೀನಿ. ಅದನ್ನ ಅದೇ ರೀತಿ ಒಂದು ಮಂತ್ರ ತರ ಆಗಿಬಿಡ್ಬೇಕು. ಅದು ಸಹಜವಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಅದು ಉದಿಗಿದಾಗ ನಮ್ಮ ಸುತ್ತ ಮನಸ್ಸಿನ ಆಳದಲ್ಲಿ ಯಾವ ವಿಷಯಗಳು ಯಾವ ಭಾಷೆಗಳು ಉದುರ್ತಾವೋ ಅವು ನಮ್ಮ ಮೆದುಳಿನ ಭಾಗ ಆಗ್ತವೆ. ಭಾಷೆ ಎಂಬುದಿದ್ರೆ ಆ ಭಾಷೆ ನಮ್ಮ ಭಾಷೆ ಆಗುತ್ತೆ. ಅದಕ್ಕೆ ನಾವು ಪದೇ 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 ರೂಢಿ ಮಾಡಿಕೊಂಡು ಇವುಗಳನ್ನ ಕೆಲವು ದಿನಗಳಲ್ಲಿ ನಾವು ಮನಸ್ಸಿನಲ್ಲಿ ಉದುಗಿಸ್ಕೊಂಡ್ಬಿಟ್ರೆ, ಅವುಗಳನ್ನು ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಹಜವಾಗಿ ಇಂಗ್ಲಿಷ್ನ ವಾಕ್ಯ ರಚನೆಗಳು ಸೂತ್ರದ ಮೂಲಕ ತಾವೇ ರಚನೆ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ನೋಡೋಣ. ನಾನು ಇಂದು ಒಂದು ಕವನವನ್ನು ಬರೆಯುತ್ತೇನೆ, ನಾನು ಇಂದು ಒಂದು ಕವನವನ್ನು ಬರೆಯುವುದಿಲ್ಲ, ನಾನು ಇಂದು ಒಂದು ಕವನವನ್ನು ಬರೆಯುತ್ತೇನೆ, ನಾನು ಇಂದು ಒಂದು ಕವನವನ್ನು ಬರೆಯುವುದಿಲ್ಲವೇ. ಸಿಂಪಲ್. ಅದಕ್ಕೆ ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೇನೆ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿಲ್ಲ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿದ್ದೇನೆಯೇ, ನಾನು ಈಗ ಒಂದು ಕವನವನ್ನು ಬರೆಯುತ್ತಿಲ್ಲವೇ. ಅದೇ ಪರ್ಫೆಕ್ಟ್. ನಾನು ಇಂದು ಒಂದು ಕವನವನ್ನು ಬರೆದಿದ್ದೇನೆ, ನಾನು ಇಂದು ಒಂದು ಕವನವನ್ನು ಬರೆದಿಲ್ಲ, ನಾನು ಇಂದು ಒಂದು ಕವನವನ್ನು ಬರೆದಿದ್ದೇನೆಯೇ, ನಾನು ಇಂದು ಒಂದು ಕವನವನ್ನು ಬರೆದಿಲ್ಲವೇ. ಅದೇ ಪರ್ಫೆಕ್ಟ್. ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿದ್ದೇನೆ, ನಾನು ನಿನ್ನೆಯಿಂದ ಈ ಕವನವನ್ನು ಬರೆಯುತ್ತಲಿಲ್ಲ, ನಾನು ನಿನ್ನೆಯಿಂದ ಒಂದು ಕವನವನ್ನು ಬರೆಯುತ್ತಲಿದ್ದೇನೆಯೇ, ನಾನು ನಿನ್ನೆಯಿಂದ ಒಂದು ಕವನವನ್ನು ಈ ಕವನವನ್ನು ಬರೆಯುತ್ತಲಿಲ್ಲ. ಅದನ್ನ ನಾವು ಇಂಗ್ಲಿಷ್ ಹೇಳ್ಬೋದು. ಐ ರೈಟ್ ಅ ಪೋಯಮ್ ಟುಡೇ, ಐ ಡು ನಾಟ್ ರೈಟ್ ಅ ಪೋಯಮ್ ಟುಡೇ, ಡು ಐ ರೈಟ್ ಅ ಪೋಯಮ್ ಟುಡೇ, ಡೋಂಟ್ ಐ ರೈಟ್ ಅ ಪೋಯಮ್ ಟುಡೇ. ಕಂಟಿನ್ಯೂ. ಐ ಆಮ್ ರೈಟಿಂಗ್ ಅ ಪೋಯಮ್ ನೌ, ಐ ಆಮ್ ನಾಟ್ ರೈಟಿಂಗ್ ಅ ಪೋಯಮ್ ನೌ, ಆಮ್ ಐ ರೈಟಿಂಗ್ ಅ ಪೋಯಮ್ ನೌ, ಆಮಂಟ್ ಐ ರೈಟಿಂಗ್ ಅ ಪೋಯಮ್ ನೌ. Perfect. I have written a poem today. I have not written a poem today. Have I written a poem today? Haven't I written a poem today? I have been writing this poem since yesterday. I have not been writing this poem since yesterday. Have I been writing this poem since yesterday? Haven't I been writing this poem since yesterday? ಇದನ್ನು ನಿಧಾನವಾಗಿ ನಾವು ಪ್ರಯತ್ನ ಮಾಡಿ 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 ವೇಗವನ್ನು ಇಸ್ಕೊಂಡು ಮಂತ್ರ ತರ ಆಗಬೇಕು. ಹೆಂಗೆ? ಬರೆಯುತ್ತೇನೆ, ಬರೆಯುವುದಿಲ್ಲ, ಬರೆಯುತ್ತೇನೆ, ಬರೆಯುವುದಿಲ್ಲವೇ, ಬರೆಯುತ್ತಿದ್ದೇನೆ, ಬರೆಯುತ್ತಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿಲ್ಲವೇ, ಬರೆದಿದ್ದೇನೆ, ಬರೆದಿಲ್ಲ, ಬರೆದಿದ್ದೇನೆ, ಬರೆದಿಲ್ಲವೇ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿಲ್ಲ, ಬರೆಯುತ್ತಲಿದ್ದೇನೆ, ಬರೆಯುತ್ತಿಲ್ಲವೇ. ಓಕೆ. I write, I do not write, do I write, don't I write, I am writing, I am not writing, am I writing, haven't I writing, I have written, I have not written, have I written, haven't I written, I have been writing, I have not been writing, have I been writing, haven't I been writing. ಇದು ಮಂತ್ರ ತರ ತಾನೇ ಮನಸ್ಸಿನಲ್ಲಿ ಫಿಕ್ಸ್ ಆಗ್ತಾ ಹೋಗ್ತದೆ. ಹಂಗೆ ಪಾಸ್ಟ್ ಟೆನ್ಸ್. ನಾನು ನಿನ್ನೆ ಒಂದು ಕವನವನ್ನು ಬರೆದನು, ಬರೆಯಲಿಲ್ಲ, ಬರೆದೇನೆ, ಬರೆದೇನೆ, ಬರೆಯಲಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಿಲ್ಲ, ಬರೆದಿದ್ದೇನೆ, ಬರೆದಿದ್ದಿಲ್ಲ, ಬರೆದಿದ್ದೇನೆ, ಬರೆದಿದ್ದಿಲ್ಲ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿದ್ದಿಲ್ಲ, ಬರೆಯುತ್ತಲಿದ್ದೇನೆ, ಬರೆಯುತ್ತಲಿದ್ದಿಲ್ಲ. ಅದೇ ಇಂಗ್ಲಿಷ್ನಲ್ಲಿ. I wrote a poem, I did not write a poem, did I write a poem, didn't I write it? No, I was writing a poem yesterday, I was not writing a poem yesterday. Was I writing a poem yesterday? Wasn't I writing a poem yesterday? I had written a poem yesterday, I had not written a poem yesterday. Had I written a poem yesterday? Hadn't I written a poem yesterday? I had been writing a poem since yesterday, I had not been writing a poem since yesterday. Had I been writing a poem since yesterday? Hadn't I been writing a poem yesterday? ಒಂದು ಕ್ರಿಯಾಪದ ಕನ್ನಡದಲ್ಲಿ ಬರೆದನು, ಬರೆಯಲಿಲ್ಲ, ಬರೆದನು, ಬರೆಯಲಿಲ್ಲ, ಬರೆಯುತ್ತಿದ್ದನು, ಬರೆಯುತ್ತಿದ್ದಿಲ್ಲ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಿಲ್ಲ, ಬರೆದಿದ್ದೇನೆ, ಬರೆದಿದ್ದಿಲ್ಲ, ಬರೆದಿದ್ದೇನೆ, ಬರೆದಿದ್ದಿಲ್ಲ, ಬರೆಯುತ್ತಲಿದ್ದೇನೆ, 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 ಬರೆಯುತ್ತಲಿದ್ದೇನೆ. ಹಿಂಗೆ ಅಂದು 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 ಆ ಶಬ್ದಗಳು ನಮ್ಮ ಮನಸ್ಸಿನ ಆಳದಲ್ಲಿ ಇಳಿಬೇಕು. ಹಂಗೆ ಫ್ಯೂಚರ್. ನಾನು ನಾಳೆ ಒಂದು ಕವನವನ್ನು ಬರೆಯುವನು, ಬರೆಯುವುದಿಲ್ಲ, ಬರೆಯುವನೇ, ಬರೆಯುವುದಿಲ್ಲ, ಬರೆಯುತ್ತಿರುತ್ತೇನೆ, ಬರೆಯುತ್ತಿರುವುದಿಲ್ಲ, ಬರೆಯುತ್ತಿರುತ್ತೇನೆ, ಬರೆಯುತ್ತಿರುವುದಿಲ್ಲ, ಬರೆದಿರುತ್ತೇನೆ, ಬರೆದಿರುವುದಿಲ್ಲ, ಬರೆದಿರುತ್ತೇನೆ, ಬರೆದಿರುವುದಿಲ್ಲ, ಬರೆಯುತ್ತಲಿರುತ್ತೇನೆ, ಬರೆಯುತ್ತಲಿರುವುದಿಲ್ಲ, ಬರೆಯುತ್ತಲಿರುತ್ತೇನೆ, ಬರೆಯುತ್ತಲಿರು. ಅದೇ ಇಂಗ್ಲಿಷ್ನಲ್ಲಿ. I shall write a poem, shall I shall not write a poem tomorrow. Shall I write a poem? Shan't I write a poem? I shall be writing a poem tomorrow. I shall not be writing a poem tomorrow. Shall I be writing a poem tomorrow? Shan't I be writing a poem? I shall have written a poem by tomorrow. I shall not have written a poem by tomorrow. Shall I written a poem by tomorrow? Shan't I have written a poem by tomorrow? Perfect continuous. I shall have been writing this poem since tomorrow. I shall not have been writing this poem since tomorrow. Shall I have been writing this poem since tomorrow? Shan't I have been writing this poem? ಹಿಂಗೆ ಒಂದು ವರ್ಬನ್ನು ಎಲ್ಲಾ ಟೆನ್ಸ್ದಲ್ಲಿ ಬಳಸೋಕೆ ಗೊತ್ತಾಗ ಈ ಸ್ಥಿತಿಯನ್ನು ಇದ್ದೇನೆ, ಇದ್ದೇನೆ, ಇರುತ್ತೇನೆ. ನೋಡಿ, ಇದ್ದೇನೆ, ಇದ್ದೇನು, ಇರುತ್ತೇನೆ, ಇಲ್ಲ, ಇದ್ದಿಲ್ಲ, ಇರುವುದಿಲ್ಲ,
ಇದ್ದೇನೆಯೇ ಇದ್ದೇನೆ, ಇರುತ್ತೇನೆಯೇ ಇಲ್ಲವೇ ಇದ್ದಿಲ್ಲವೇ ಇರುವುದಿಲ್ಲ. ಇಷ್ಟೇ. ಇದನ್ನು ಬಿಟ್ಟು ಮತ್ತೆ ಬೇರೆ ಇದು ಮಾಡ್ಲಿಕ್ಕೆ. ಆದ್ರಿಂದ ಈಗ ಬರೆ ಅನ್ನೋ ಶಬ್ದವನ್ನು ತಗೊಂಡು ನೀವು ಅದರ ಅದನ್ನ ಕಡ್ಡಾಯವಾಗಿ ಅದನ್ನು ರೂಢಿ ಮಾಡ್ತಾ ಮಾಡ್ತಾ ಅದರ ಸ್ಥಳದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನ, ಅದಕ್ಕನುಗುಣವಾಗಿ ಕ್ರಿಯಾಪದ ರೂಪಗಳನ್ನ, ಬೇರೆ ಬೇರೆ ಕ್ರಿಯೆಗಳನ್ನ ಮತ್ತು ಆ ಕ್ರಿಯಾಪದವನ್ನು ಬಳಸ್ತಾ ಬಳಸ್ತಾ ಒಂದು ಸಲ ನಿಮ್ಗೆ ಈ ವಾಕ್ಯಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಉದ್ಕೊಂಡ್ಬಿಟ್ರೆ ಮುಗಿತು. ಇಂಗ್ಲಿಷ್ ವಾಕ್ಯಗಳು ತಾನೇ ರಚನೆ ಆಗ್ತವೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.